ನಿಜವಾಗಿಯೂ ಒಳ್ಳೆಯ ನದಿ ಗಂಗಾ ನದಿ ದೊಡ್ಡ ನದಿ ಹೊಂದಿದಂಥದ್ದು ಅನೇಕ ನದಿಗಳು ಬರ್ತಾವಲ್ಲ. ಜೊತೆಗೆ ಒಳ್ಳೆ ಫಲವತ್ತಾದ ಭೂಮಿ ಮತ್ತು ನಮ್ಮ ಭಾರತ ಇತಿಹಾಸ ಆರಂಭವಾಗೋದು ಅಲ್ಲಿದ್ದಾನೆ. ಈ ಒಂದು ನಮ್ಮ ಏನಪ್ಪ ಅಂದ್ರೆ ಮೌರ್ಯರಿಂದ ಶುರುವಾಗುವಂಥದ್ದು ಅಶೋಕ ಚಕ್ರವರ್ತಿ ಕೇಳಿದ್ರೆ ನೀವು. ಅಂಥ ರಾಜ್ಯ ಪಾಟ್ನಾ ಮಗಧ ಅಂದರೆ ಹೆಸರು ಕರ್ಕೊಂಡಂಥ ಈ ಇತಿಹಾಸ ಹೊಂದಿದಂಥ ಅದೇ ರಾಜ್ಯಕ್ಕೆ ಇವತ್ತು ಸತ್ತು ಪರೀಕ್ಷೆಯಲ್ಲಿ ಜನಕ್ಕೆ ಉದ್ಯೋಗ ಇಲ್ಲ, ನಿರುದ್ಯೋಗ ಕಾಡಲಿಕ್ಕೆ. ಎಲ್ಲರೂ ಇಡೀ ದೇಶ ತುಂಬ ಕಾಶ್ಮೀರಕ್ಕೋ ಕನ್ಯಾಕುಮಾರಿಗೋ ಅಲ್ಲೋ ಇಲ್ಲೋ ಕೆಲಸ ಹೋಗ್ತಾಯಿದ್ರು, ಮುಂಬೈಗೋ ಅಥವಾ ಬೆಂಗಳೂರಿಗೋ ಬರ್ತಾಯಿದ್ದಾರೆ ಪಾಪ ಅಲ್ಲಿ ಬಿಹಾರಿಗಳು ಬರ್ತಾರೆ ಭಯಂಕರ ಇಲ್ಲ. ಅದರಲ್ಲೂ ಅಗ್ರಿಕಲ್ಚರ್ಗಿಂತ ಏನು ಲಾಭದ ಉದ್ಯೋಗ ಆಗಿಲ್ಲ. ಯಾಕಪ್ಪ ಅಂದ್ರೆ ಉದ್ಯೋಗ ಎಲ್ಲ ಸೃಷ್ಟಿ ಆಗಿದ್ದರೆ ಇಲ್ಲಿ ಬಡತನ ಇರ್ತಿರಲಿಲ್ಲ. ಅಲ್ಲಿ 3-3.5 ಸಾವಿರ ರೂಪಾಯಿ ಒಬ್ಬ ರೈತನ ಇನ್ಕಮ್ ಅದ ವರ್ಷ ತಿಂಗಳಿಗೆ 3-3.5 ಸಾವಿರ ಇಡೀ ಕುಟುಂಬದ್ದು. ಹೀಗಾಗಿ ಎಲ್ಲ ಕಡೆಯೂ ಅವ್ರು ವಲಸೆ ಹೋಗಿ ಅಲ್ಲಿ ಕಾರ್ಮಿಕ ಕೆಲಸ ಆಗಲಿ ಕೂಲಿ ಕೆಲಸ ಆಗಲಿ ಮಾಡ್ಲಿಕ್ಕೆ ಹೋಗ್ತಾರೆ ಪಾಪ ಬಿಹಾರಿಗಳು. ಅವ್ರಿಗೆ ತಮ್ಮ ರಾಜ್ಯದೊಳಗೆ ತಮ್ಮದು ಆಯ್ಕೆ ಮಾಡ್ಕೋಬೇಕಾಗಿದೆ. ಹೊಸ ಆಪ್ಷನ್ ಅದಾವಲ್ಲೇ, ಅದ್ರ ವೋಟ್ ಹಾಕ್ಯಾರ ಗೊತ್ತಿಲ್ಲ. ಮತ್ತು ಇಲೆಕ್ಷನ್ಗಿಂತ ಪೂರ್ವದಲ್ಲೇ SIR ಮಾಡಿದರು ಕೇಂದ್ರ ಸರ್ಕಾರದವರು. ಅಲ್ಲಿ ಅನೇಕ ಮುಸ್ಲಿಂ ರೋಡ್ಗಳನ್ನ 65 ಲಕ್ಷ ರೂಪಾಯಿ ಕಿತ್ತು ಹಾಕಿದ್ರು ಅವರು. ಅದು ಏನು ಅನ್ನೋದು ಇವತ್ತು ಪ್ರಶ್ನೆ, ಅದು ಯಾಕೆ ಕಿತ್ತು ಹಾಕಿದ್ರು, ಏನು ಕಾರಣ ಹಾಕಿದ್ರು ಅಂತ. ಅವ್ರು ಏನೋ ಕಾರಣ ಕೊಡ್ತಾರೆ, ಆಮದು ಬೇರೆ ಕಾರಣ ಕೊಡಲಿ. ಅಲ್ಲಿ ಗದ್ದಲಾಗ್ಯದಪ್ಪ, ಇದು ತಮ್ಮ ಬೇಡಂತ ಹೋಟ್ಗಳು ಕಟ್ ಮಾಡಿದ್ದಾರೆ, ಬರುವಂಥ ವೋಟ್ ಆಗಿಬಿಡು ಮಾತ್ರ ಇದು ಮಾಡಿದ್ದಾರೆ, ಏನು ಲಿಸ್ಟಾಗಿಟ್ಟಾರೆ ಮತದಾರ ಲಿಸ್ಟ್ನಾಗ ಅಂತೇಳಿ ಆರೋಪ ವಿರೋಧ ಪಕ್ಷಗಳು. ಅದರಲ್ಲೂ ಕಾಂಗ್ರೆಸ್ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ರಿ ಆಲ್ ಓವರ್ ಇಂಡಿಯಾ ತುಂಬ. ಅದು ಇವತ್ತು SIR ನಮ್ಮ ಕರ್ನಾಟಕ ಬರಕತ್ತಿದ್ದು ಆಲ್ ಓವರ್ ಇಂಡಿಯಾದಲ್ಲೂ ಶುರುವಾಗಿದೆ. ಯಾಕಂದ್ರೆ ಅಲ್ಲಿ ಒಂದು ಏನಪ್ಪ ಅಂದ್ರೆ ಮುಖ್ಯ ಅದ್ರ ಬಗ್ಗೆ ದೋಷ ಏನಂದ್ರೆ ಆಧಾರ್ ಕಾರ್ಡ್ ಇಲ್ಲದಂಥವ್ರನ್ನ ಒಟ್ಟು ತೆಗೆಯುವಂಥ ಕೆಲಸ